ತೋರಿಸ್ಲಿಕ್ಕೋಸ್ಕರ ಬರ್ತದೆ. ಇಲ್ಲಿದ್ದು ಮೀನಿಂದ ಹೇಳ್ಬೇಕಂತ ಇಲ್ಲ. ಅಕ್ಕನ ಮನೆಗೆ ಬಂದ್ರೆ ಅಕ್ಕ ಬಾಯ್ ಬಾಯ್ ಬಾಯ್, ಬೇಗನೆ ಸಿಗುವ. ಬಾಯ್ 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 ಬಾಯ್. ಇಷ್ಟು ಪಾರ್ಕಿಂಗ್ ಖಾಲಿ ಉಂಟು ಇವರಿಗೆ, ನನ್ನ ಹತ್ರವೇ ಮೋಕೆ ಇವರಿಗೆ ಬಾರಿ ಇಲ್ಲೇ ಬಂದು ಪಾರ್ಕ್ ಮಾಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಜ್ಜಿಗೆ ಮಾಡಿದ್ದಾರೆ ತಾಯಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಲ್ಲ, ಟೇಸ್ಟಿನೂ ನನಗೆ ಅಂತೂ ತುಂಬ ಇಷ್ಟ. ಫ್ಲೆವಿಟಾನು ತಿಂತಾಳೆ ಅಂತ ಹೇಳಿದ್ಲು, ಅದಕ್ಕೆ ಸಿಂಪಲ್ ಆದ ಸಜ್ಜಿಗೆ ಮಾಡಿದ್ದಾನೆ. ನಾನು ಸಕ್ಕರೆ ಮಾಡಿದಲ್ಲ, ನಾನು ಇದು ಮಾಡಿದ್ದು. ನಾನು ಸಕ್ಕರೆ ಮಾಡಿದಲ್ಲ ಅಕ್ಕ, ನಾನು ಸಜ್ಜಿಗೆ ಮಾಡಿದ್ದು. ಹೇಗೆ ಆಗಿದೆ ಹೇಳು? ಆಯ್ತಾ ಅಕ್ಕ? ಹೇಗೆ ಆಗಿದೆ? ಸೂಪರ್ ಆಗಿದೆ ಅಕ್ಕ, ಒಳ್ಳೆಯದ. ಫ್ಲೆವಿಟಾ ಟೀ ಕಾಫಿ ಕುಡಿಯುದಿಲ್ಲ, ಅದರಿಂದಾಗಿ ಅವಳಿಗೆ ಜೀರಿಗೆ ಕಷಾಯ ಮಾಡಿದ್ದಾನೆ. ಅವಳು ಯಾವತ್ತು ಮನೆಗೆ ಬಂದಾಗ ಜೀರಿಗೆ ಕಷಾಯ ಕುಡಿಯುವುದು. ಅವಳೊಟ್ಟಿಗೆ ನಾನು ಸಹ ಒಂದು ಗ್ಲಾಸ್ ಕುಡಿದು ಬಿಡ್ತೇನೆ. ವೀಕೆಂಡ್ ಆದ್ರೆ ಸಹ ಕಿಯಾರನ್ನು ಸ್ವಲ್ಪ ಬರಿಸ್ತಾನೆ ಆಯ್ತಾ, ಇಲ್ಲದ್ರೆ ಎಲ್ಲ ಅಟ್ಟಗೆ ಹೋಗಿ ಬಿಡ್ತದೆ. ವೆರಿ ಗುಡ್, ಬರಿ ಬರಿ. ತೋರಿಸ್ಲಿಕ್ಕೋಸ್ಕರ ಬರ್ತದೆ, ಅದಕ್ಕೆ ಬರ್ತದೆ. ಬಂಗುಡೆಯನ್ನು ಫ್ರೈ ಮಾಡಲಿಕ್ಕೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ. ಮಧ್ಯಾಹ್ನದ ಭೋಜನಕ್ಕೆ ಬಂಗುಡೆ ಫ್ರೈ, ಬಂಗುಡೆ ಸಾರ್ ಹಾಗೂ ರೈಸ್. ಊಟ ಎಲ್ಲ ಆದ ನಂತರ ರಪಕ್ಕ ಹೊರಟು ನಾನ್ ಮತ್ತೆ ಫ್ಲೆವಿಟಾ ಅಜ್ಮಾನಲ್ಲಿರುವ ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವೆ. ನಮ್ಮ ಮನೆಗೆ ಬಂದಷ್ಟು ಟೈಮ್ ಫ್ಲೆವಿಟಾ ಇಲ್ಲಿಂದಂತೂ ಮೀನು ಕೊಂಡೋಗಿಯೇ ಹೋಗ್ತಾಳೆ, ಯಾಕಂದ್ರೆ ಇಲ್ಲಿಯ ಮೀನು ತುಂಬಾನೇ ಫ್ರೆಶ್. ಇದು ಆಕ್ಷನ್ ಮಾಡುವ ಏರಿಯಾ, ಬೆಳಿಗ್ಗೆ ಆಕ್ಷನ್ ನಡೀತದೆ ಇಲ್ಲಿ. ಎಷ್ಟು ಕ್ಲೀನ್ ಕಾಣ್ತದಲ್ಲ. ಕ್ಲೀನ್ ಇಡದಿಲ್ಲದ್ರೆ ಎಲ್ಲದಕ್ಕೆ ಫೈನ್ ಉಂಟು, ಅದರಿಂದಾಗಿ ಎಲ್ಲ ಕ್ಲೀನ್ ಇರ್ತದೆ. ಅಭ್ಯಾಯ ಒಳ್ಳೆ ಉಂಟಲ್ಲ, ಬಟ್ ನೀನು ಕ್ರ್ಯಾಬ್ ತಕೊಂಡೋದ್ರೆ ಇವತ್ತೇ ಮಾಡ್ಬೇಕು. ನೀನು ಫ್ರಿಜ್ ಅಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಕ್ರ್ಯಾಬ್ ಡಿಸ್ಕೌಂಟ್ ಕೊಡಿ. ಹೌದು, ಯಾರಿಗೆಲ್ಲ ನನ್ನಾಗೆ ಮೀನಂದ್ರೆ ತುಂಬಾ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಫ್ಲೆವಿಟಾ, ಇಲ್ಲಿದು ಮೀನು ಹೇಗೆ ಉಂಟು? ಇಲ್ಲಿದ್ದು ಮೀನಿಂದ ಹೇಳ್ಬೇಕಂತ ಇಲ್ಲ. ನಾವು ಯಾವಾಗ್ಲೂ ಮೀನ್ ತಗೊಳ್ಳಿಕ್ಕೆ ಅಂತಾನೆ ಇಲ್ಲಿ ಬರುದು ಅಲ್ಲ ಅಕ್ಕ. ಫ್ರೆಶ್ ಫ್ರೆಶ್, ತುಂಬಾ ಫ್ರೆಶ್. ಅಕ್ಕನ ಮನೆಗೆ ಬಂದ್ರೆ ಅಕ್ಕ ಅಜ್ಮಾನ್ ಫಿಶ್ ಮಾರ್ಕೆಟ್ಗೆ ಹೋಗುವ ಅಂತ, ಯಾಕಂದ್ರೆ ನಾನು ಶಾರ್ಜಾದಲ್ಲಿ ಕೂಡ ಟ್ರೈ ಮಾಡಿದ್ದೆ, ದುಬೈಲಿ ಕೂಡ ಟ್ರೈ ಮಾಡಿದ್ದೆ. ಇಷ್ಟು ಫ್ರೆಶ್ ಎಲ್ಲಿ ಸಿಗುದಿಲ್ಲ. ದುಬೈಲಿ ನಮ್ಗೆ ಮೋಸ ಆಯ್ತು. ದುಬೈಯಲ್ಲಿ ಹೌದು, ಮೋಸ ಆಯ್ತು. ಹಾಳಾದ ಮೀನು ಕೊಟ್ಟಿದ್ದು. ಹಾಳಾದ ಎರಡು ಕೂಡ, ಇಬ್ಬರಿಗೂ ಹಾಗೆ ನಾದಲ್ಲ. ಹೌದೌದು, ನೋಡ್ಲಿಕ್ಕೆ ಒಳ್ಳೆತ್ತು. ಶಾರ್ಜಾದಲ್ಲಿ ಸಿಗ್ತದೆ, ಸಿಗಲ್ಲ ಅಂತ ಇಲ್ಲ, ಆದ್ರೆ ಅದು ಒಂಥರ ಫ್ರೋಸ್ಡ್ ಅಂತ ಆಗ್ತದೆ. ಫ್ರೀಸ್, ಡಿಫ್ರೀಸ್ ಮಾಡಿ ಮಾರುದು. ಮತ್ತೆ ಇಲ್ಲಿ ಮಾತ್ರ ನಮ್ಗೆ ಫ್ರೆಶ್ ಸಿಗೋದು. ಮತ್ತೆ ಇಲ್ಲಿ ಸ್ವಲ್ಪ ವೆರೈಟಿ ಜಾಸ್ತಿ ಇರ್ತದೆ. ನಮ್ಗೆ ಸ್ಕ್ವಿಡ್ ಅದೆಲ್ಲ ದೊಡ್ಡ ದೊಡ್ಡ ಸಿಗ್ತದೆ, ನಮ್ಗೆ ಶಾರ್ಜಾದಲ್ಲಿ ಸಿಗಲ್ಲ, ಸಣ್ಣ ಸಣ್ಣ. ಹೌದು, ಹಾಗೆ ಬೆಳಿಗ್ಗೆ ಬರ್ಬೇಕು. ಬೆಳಿಗ್ಗೆ ಬಂದ್ರೆ ಫಿಶ್ ಖಾಲಿ ನಮ್ಗೆ ತುಂಬಾ ಬೇಕಿದ್ದು, ಅಂದ್ರೆ ಬೇರೆ ಬೇರೆ ಟೈಪ್ ಇದ್ದು ಇಲ್ಲ, ನಮ್ಗೆ ನಾರ್ಮಲ್ ಸಿಕ್ತು, ಯಾಕಂದ್ರೆ ಎಲ್ಲ ಖಾಲಿ ಆಯ್ತಂತೆ. ಬೆಳಿಗ್ಗೆ ಬಂದ್ರೆ ಒಳ್ಳೆ ಮೀನು ಸಿಗ್ತದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬೆಳಿಗ್ಗೆ ಬರುವ. ಹೌದು, ಮೀನಿನ ಶಾಪಿಂಗ್ ಆಯ್ತು. ಈಗ ಅವಳಿಗೆ ಡೇ ಟು ಡೇ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ಲು, ಅದಕ್ಕೆ ಅವಳನ್ನು ಡೇ ಟು ಡೇಗೆ ಕೊಂಡೋಗ್ತಾ ಇದ್ದಾನೆ. ಡೇ ಟು ಡೇ ಅಜ್ಮಾನ್ ಅಂತೂ ಹೇಳುದೇ ಬೇಡ. ಈ ಡೇ ಟು ಡೇ ತುಂಬಾ ದೊಡ್ಡದಾದ ಡೇ ಟು ಡೇ. ಇಲ್ಲಿ ಎಂತ ವೆರೈಟಿ ಬೇಕು ಎಲ್ಲ ಸಿಗ್ತದೆ. ಸಿಂಪಲ್ ಆದ ಪ್ಯಾನ್ ಅಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಸಿಂಗಲ್ ಕೋಟಿಂಗ್ ಬೇಕಾ, ಡಬಲ್ ಕೋಟಿಂಗ್ ಬೇಕಾ, ಸ್ಕ್ವೇರ್ ಬೇಕಾ, ರೌಂಡ್ ಬೇಕಾ, ಹಾರ್ಟ್ ಬೇಕಾ, ಸ್ಟಾರ್ ಬೇಕಾ, ಎಲ್ಲ ವೆರೈಟಿ ಇಲ್ಲಿ ಸಿಗ್ತದೆ. ಅದರಲ್ಲೂ ಹೆಲ್ದಿ ಕೋಟಿಂಗ್ ಬೇಕಾ, ನಾನ್ ಹೆಲ್ದಿ ಬೇಕಾ, ಸಪುರ ಕೋಟಿಂಗ್ ಬೇಕಾ, ದಪ್ಪ ಬೇಕಾ, ಎಲ್ಲ ಇಲ್ಲಿ ವೆರೈಟಿ ಸಿಗ್ತದೆ. ಜ್ಯೂಸರ್ ಅಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಬ್ಯಾಟ್ರಿ ಆಪರೇಟೆಡ್, ಎಲೆಕ್ಟ್ರಿಸಿಟಿ ಆಪರೇಟೆಡ್, ಇನ್ನು ಕೆಲವು ಆಪರೇಟೆಡ್ ಎಲ್ಲ ಇಲ್ಲಿ ಸಿಗ್ತದೆ ಮಾರೆ. ಅದರಲ್ಲೂ ಕಲರ್ ಬೇರೆ. ಚೈನಾದಿಂದ ಇಂಪೋರ್ಟ್ ಮಾಡಲಿಕ್ಕೆ UAE ತುಂಬಾ ಈಸಿ ಇದ್ದ ಕಾರಣ ಇಲ್ಲಿ ತುಂಬಾ ವೆರೈಟಿ ಚೈನಾ ಐಟಮ್ ಸಿಗ್ತದೆ. ನೋಡುವಾಗ ಮಕ್ಕಳಿಗೆ ಬಿಡಿ, ನಮ್ಗೆ ತಗೊಳ್ಳುವ ಅಂತಲೇ ಆಗ್ತದೆ.
ಇದು ಮಾಂಸವನ್ನು ಟೆಂಡರೈಸ್ ಮಾಡ್ಲಿಕ್ಕೆ ಆಯ್ತಾ, ಹೊಡೆದು ಹ್ಯಾಮರ್ ಮಾಡಿ ಟೆಂಡರೈಸ್ ಮಾಡ್ಲಿಕ್ಕೆ ಎಷ್ಟು ವೆರೈಟಿ, ಶೇಪ್ ಹಾಗೂ ಕಲರ್ ಉಂಟು ನೋಡಿ. ಸ್ಟಾರ್ಟಿಂಗ್ ಚಾಪರ್ ಎಲ್ಲ ಇಂಟ್ರೊಡ್ಯೂಸ್ ಆಗುವಾಗ ಎಷ್ಟು ಹೈಪ್ ಇತ್ತಲ್ಲ, ಈಗಂತೂ ಎಲ್ಲ ಕಡೆ ಸಿಗ್ತದೆ, ತುಂಬ ಚೀಪ್ ಪ್ರೈಸ್ಗೆ ಸಿಗ್ತದೆ. ವೆಜಿಟೇಬಲ್ ಕಟ್ಟರ್ ಇರಲಿ, ಚಿಲ್ಲಿ ಕಟ್ಟರ್ ಇರಲಿ, ಡ್ರೈ ಫ್ರೂಟ್ ಕಟ್ಟರ್ಸ್ ಸಿಗ್ತದೆ ಇಲ್ಲಿ. ಚೈನಾ ಪ್ರಾಡಕ್ಟ್ಸ್ ಅಂತೂ ಹೇಳುದೇ ಬೇಡ, ತುಂಬ ಅಟ್ರಾಕ್ಟಿವ್ ಆಗಿ ಇರ್ತದೆ. ಇಲ್ಲಿ ನೀರಿನ ಜಾರಲ್ಲಂತೂ ತುಂಬ ವೆರೈಟಿ ಇತ್ತು. ಗ್ಲಾಸ್ ಜಾರ್ಸ್, ಇಲ್ಲದೆ ಪ್ಲಾಸ್ಟಿಕ್ ಜಾರ್ಸ್, ತುಂಬ ಟೈಪ್, ಶೇಪ್, ಕಲರ್ ಎಲ್ಲ ಟೈಪ್ದು ಜಾರ್ಸ್ ಇಲ್ಲಿ ಇತ್ತು. ಡಿಟಾಕ್ಸ್ ನೀರು ಹಾಕಲಿಕ್ಕೆ ಸಹ ಜಾರ್ಸ್ ಎಲ್ಲ ಇತ್ತು. ರಮದಾನ್ಗಂತೂ ಭಾರಿ ಚಂದ ಡೆಕೋರೇಷನ್ ಮಾಡಿದ್ರು ಡೇ ಟು ಡೇ ಅಜ್ಮಾನ್ ಅಲ್ಲಿ. Shopping is done. Back home. Back to nest. ನಾಳೆ back to work. ರಮದಾನ್ ಟೈಮಿಂಗ್ಸ್ ಮಾತ್ರ ಬೇಗ ಬರ್ತದೆ. ಹೌದು, ಸ್ವಲ್ಪ ಖುಷಿ. ಮಾಲ್ ಮಾತ್ರ ಸೇಮ್ ಟೈಮ್ ಅಲ್ಲ, ಸಂಜೆ ಬೇಗ ಬರ್ತಾರಲ್ಲ, 3 o'clock ಅಲ್ಲ, 3 ಮಾತ್ರ. ಅಲ್ಲಿಂದ ಜಿಮ್ಮಿಗೆ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ, ಟೈಮ್ ಆಗ್ತದೆ. ಹೌದು. ಅಯ್ಯೋ ಮೆಲ್ಲ ಅಣ್ಣ, ಮೆಲ್ಲ ಉಪ್ಪಡಣ್ಣ. ಎಂತಾಗಿದವ್ರಿಗೆ ಶೀತ, ಗಾಡಿ ಇಷ್ಟು ಪಾರ್ಕಿಂಗ್ ಖಾಲಿ ಉಂಟು ಇವರಿಗೆ. ನನ್ನ ಹತ್ರವೇ ಮೋಕೆಯವರಿಗೆ ಬಾರಿ ಇಲ್ಲೇ ಬಂದು ಪಾರ್ಕ್ ಮಾಡಿದ್ದಾರೆ. ಇಷ್ಟು ಉಂಟು ಪಾರ್ಕಿಂಗ್ ಖಾಲಿ. ಶಾಪಿಂಗ್ ಎಲ್ಲ ಆದ ನಂತರ ಮನೆಗೆ ಹೋಗಿ ಬ್ಯಾಗ್ಸ್ ಎಲ್ಲ ಪಿಕಪ್ ಮಾಡಿ ನಾನು ಫ್ಲೆವಿಟಾನು ವಾಪಸ್ ಅವಳ ಮನೆಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ. 2 ದಿನ ಹೇಗೆ ಹೋಯ್ತಂತಲೇ ಗೊತ್ತಾಗ್ಲಿಲ್ಲ. ಬಾಯ್ ಬಾಯ್ ಬಾಯ್, ಬೇಗನೆ ಸಿಗುವ. ಟೇಕ್ ಕೇರ್. ಬಾಯ್ 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 ಬೇಬಿ. ಬಾಯ್ ಹೇಳು. ಅವಳಿಗೆ ಬೆಚ್ಚಾಯ್ತು ಅವಳಿಗೆ. ಕಿಯೋ ಅವಳು ವೇದನೆಯಲ್ಲಿ ಕಿಶಿ ಕೊಡು. ಹಿಂದದ ವಿಂಡೋ ಇನ್ನು ಕೆಳಗೆ ಮಾಡಿ ಅಂತ ಅಷ್ಟೇ. ಡೋರ್ ಓಪನ್ ಮಾಡು. ಅಯ್ಯೋ ಇಷ್ಟು ಕಷ್ಟದಲ್ಲಿ. ಚಲೋ, ಟೇಕ್ ಕೇರ್. ಬಾಯ್ 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 ಬಾಯ್. ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಬಿಟ್ಟು ಬಂದಾಯ್ತು ಫ್ಲೆವಿಟಾನ್ನು. 2 ದಿನ ಒಳ್ಳೆ ಗಮ್ಮತ್ತಾಯ್ತು, ನೆಗಡಿಕೊಂಡು ಮಾತಾಡಿಕೊಂಡು ಎಲ್ಲ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್. ವ್ಲಾಗನ್ನು ಎಂಡ್ ಮಾಡುವ ಮುಂಚೆ ಬರ್ಡೇ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಅಲಿಶಾ ಉಜ್ವಲ, ಇವಳ ಬರ್ಡೇ 14th ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಅಲಿಶಾ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಜ್ಯೋತಿ ರತ್ನರವರ ಬರ್ಡೇ 10th ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಮಿಸಸ್ ಜ್ಯೋತಿ ರತ್ನ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅವರ ಮಗನ ಬರ್ಡೇ 15th ಮಾರ್ಚ್ಗೆ. ಸ್ಯಾಮ್ಯುಲ್ ರತ್ನ ಅಂತೇಳಿ ಅವನ ಹೆಸರು. ಹ್ಯಾಪಿ ಬರ್ಡೇ ಸ್ಯಾಮಿ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ರೇನಲ್ ಜಾನಸ್, ಇವನ ಬರ್ಡೇ 17th ಮಾರ್ಚ್ಗೆ. ಹ್ಯಾಪಿ ಬರ್ಡೇ ರೇನಲ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. Thank you, Kiara. Please.